ಅಕ್ರಮ ವಲಸಿಗರ ಬಗ್ಗೆ ಸರ್ಕಾರ ಇದೊಂದು ರಾಷ್ಟ್ರೀಯ ಭದ್ರತೆಗೆ ಒಡ್ಡಿರುವಂತಹ ಅಪಾಯ ಅನ್ನೋದನ್ನ ಪರಿಗಣಿಸಿದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ನಂಗೆ ಅನ್ಸುತ್ತೆ. ಇವತ್ತು ಇಡೀ ರಾಜ್ಯದಲ್ಲಿ ಬಾಂಗ್ಲಾದೇಶಿಗರು ಅಕ್ರಮವಾಗಿ ವಲಸೆ ಬಂದಿದ್ದಾರೆ, ಅಕ್ರಮವಾಗಿ ನಿಲ್ಲಿಸಿದ್ದಾರೆ. ರೋಹಿಂಗ್ಯಾ ವ್ಯಕ್ತಿಗಳು ಇಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪರಾಧಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಎನ್ನುವಂಥದ್ದು ಎಲ್ಲ ಕಡೆಗಳಲ್ಲಿದೆ. ಸರ್ಕಾರದ ಅಂಕಿಅಂಶದಲ್ಲಿ 556 ಅಂತಿದೆ. ಮಾನ್ಯ ಗೃಹ ಸಚಿವರು ದಯಮಾಡಿ ಇದನ್ನ ಈ ಅಧಿಕಾರಿಗಳು ಕೊಟ್ಟರಂತ ಈ ಮಾಹಿತಿಯನ್ನು ತೆಗೆದುಕೊಳ್ಳದಲೆ ಇದೊಂದು ಅರ್ಧ ಗಂಟೆ ಕಾಲಾವಧಿಗೂ ಚರ್ಚೆ ಕೊಡಿ. ಯಾಕೆಂತಂದ್ರೆ ಬಾಂಗ್ಲಾದೇಶದಿಂದ ಚಿಕ್ಕಮಗಳೂರು, ಕೊಡಗು ಕಾಫಿ ಎಸ್ಟೇಟ್ಗಳಲ್ಲಿ ಬಂದ ಎಷ್ಟು ಜನ ಇದ್ದಾರೆ, ನಮ್ಮೂರಿನ ಬೇರೆ ಬೇರೆ ಕೂಲಿ ಕಾರ್ಮಿಕರಾಗಿ ಎಷ್ಟು ಜನ ಬಂದಿದ್ದಾರೆ, ಇಲ್ಲಿ ಹೋಟೆಲ್ ಉದ್ಯಮಿಗಳಾಗಿ ಎಷ್ಟು ಜನ ಬಂದಿದ್ದಾರೆ, ಎಲ್ಲರಿಗೂ ದೊಡ್ಡ ಪ್ರಮಾಣದಲ್ಲಿ ಇದೆ. ಸಾವಿರಾರು ಜನ, ಲಕ್ಷಾಂತರ ಜನ ಕರ್ನಾಟಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ. ಹಂಗಾಗಿ ಇದನ್ನೊಂದು ರಾಷ್ಟ್ರೀಯ ಭದ್ರತೆ ಹೇಗೆ ಅಪಾಯ ಆಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಇದನ್ನ ಅರ್ಧ ಗಂಟೆ ಕಾಲಾವಧಿ ಚರ್ಚೆ ಕೊಡಿ. ದಯಮಾಡಿ ಗೃಹ ಸಚಿವರು ಈ ಉತ್ತರವನ್ನು ವಾಪಸ್ ತೆಗೆದುಕೊಳ್ಳಿ. ಇಷ್ಟು ಲಘುವಾಗಿ ಇದನ್ನ ಸರ್ಕಾರ ತೆಗೆದುಕೊಳ್ಬಾರ್ದು. ಇದೊಂದು ಗಂಭೀರ ಚರ್ಚೆ ಅಂತ ಅನ್ಕೊಂಡು ಚರ್ಚೆ ಮಾಡಿಸೋದು ಒಳ್ಳೇದು. ಆಯ್ತು, ಈಗ ಉತ್ತರ ಕೊಡ್ಲಿ. 20 ವರ್ಷ ಆತ ಅವ್ರು ಬಂದ ಮನೆಗಳ ರೇಷನ್ ಕಾರ್ಡ್ ತಗೊಂಡು ಆಧಾರ್ ಕಾರ್ಡ್ ತಗೊಂಡು ಹೋದಾರ. ಉತ್ತರ ಕೊಡ್ಲಿ. ನಂದು ಈಗ ಒಳ್ಳೆ ಪ್ರಶ್ನೆ. ಅದು ನಾವು ಬೇರೆ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ರೆ ಒಳ್ಳೇದಾಗ್ತು. ಸುನಿಲ್ ಅವ್ರು ಹೇಳಿದ್ದಾರೆ, ತಾವು ಅವಕಾಶ ಕೊಟ್ರೆ ಒಳ್ಳೇದು. ನಾವು ಇದನ್ನ ಫೇಸ್ ಮಾಡ್ತಾ ಇದ್ದೀರಿ. ಬೆಂಗಳೂರು ಜನ ಇವತ್ತು ಇದನ್ನ ಬಹಳ ಅಕ್ರಮ ವಲಸಿಗರದು ಏನಿದೆ ಬಹಳ ಪಿಡುಗಾವುಟಿದೆ. ಸಣ್ಣ ಉದಾಹರಣೆನ ಇವಾಗ ನಾವು ಬಾಂಗ್ಲಾದೇಶಿಯರ ಬಗ್ಗೆ ನಾವು ಮಾತಾಡ್ತಾ ಇದ್ರಿ. ನಮ್ಮ ಕಾಲೇಜುಗಳಲ್ಲಿ ನೈಜೀರಿಯಾ, ಈ ಕಡೆ ಬೇರೆ ಬೇರೆ ಆಫ್ರಿಕನ್ ಕಂಟ್ರೀಸ್ ಇಂದ ಬಂದಿರೋರು ಇವತ್ತು ತಮಗೂ ಗೊತ್ತಿದೆ ಪರಮೇಶ್ವರ್ ಅವರೇ, ಡ್ರಗ್ಸ್ ಎಲ್ಲಿಂದ ಬರ್ತೈತೆ ಅಂತ ಅಲ್ಲಿಂದಾನೆ ಪೂರ್ತಿ. ನೀವು ನಮ್ ಕೈಲಿ ಏನು ಮಾಡಕ್ ಆಗ್ತಾ ಇಲ್ಲ. ಪೊಲೀಸವ್ರು ನೋಡಿತಾ ಇದ್ದಾರೆ. MG ರೋಡ್ ಅಲ್ಲಿ ಪೊಲೀಸವ್ರು ಹಿಡ್ಕೊಂಡು ಹೊಡೆದಾಕ್ತಾರ ಅವ್ರು ಹೆಂಗೆ ಎಷ್ಟು ರೌಡಿಸಮ್ ಮಾಡ್ತಾರೆ ಅಂತ ದಿನ ಟಿವಿಗಳಲ್ಲಿ ನಾವು ನೋಡ್ತಾ ಇದೀರಿ. ಪೊಲೀಸರು ಕೈ ಕಟ್ಕೊಳೋ ಸ್ಥಿತಿಯಲ್ಲಿ ಬಂದ್ಬಿಟ್ಟಿದೆ. ಮತ್ತೆ ಈ ಬಾಂಗ್ಲಾದೇಶಿಯವ್ರದ್ದು ಅದೇ ತರ ನಾವು ನೋಡಿಲ್ಲ. ಇವತ್ತು ಬೆಂಗಳೂರಲ್ಲೂ ಕೂಡ ಮೊದಲು ಪೇಪರ್ ತಗೊಳಕ್ ಯಾರು ಬರ್ತಾ ಇರಲಿಲ್ಲ. ಇವತ್ತು ಪೇಪರ್ ತಗೊಳಕ್ಕೆ ಮನೆ ಹತ್ರ ಪೇಪರ್ ತಗೊಳ್ತಾರೆ. ಎಲ್ಲ ಬಾಂಗ್ಲಾದೇಶಿಯರೇ. ಇದು ದೊಡ್ಡ ಜಾಲ ಇದೆ. ಒಂದ್ಸರಿ ಅವರೆಲ್ಲ ಅರ್ಧ ಗಂಟೆ ಚರ್ಚೆ ಕೊಡುವ. ದಯವಿಟ್ಟು ಕೊಡಿ.